ವೀಕ್ಷಕರೇ, ಇತ್ತೀಚೆಗೆ ದೆಹಲಿಯಲ್ಲಿ ವೈದ್ಯರ ರೂಪದಲ್ಲಿದ್ದಂತಹ ಉಗ್ರ ಕ್ರಿಮಿಗಳು ಕಾರ್ ಬ್ಲಾಸ್ಟ್ ಅನ್ನು ಮಾಡಿದ್ರು. ನಡು ರಸ್ತೆಯಲ್ಲಿ ಭಾರತದಲ್ಲಿ 11 ಜನರ ನರಮೇಧವನ್ನು ಮಾಡಿದ್ರು. ಇದರ ಬೆನ್ನಲ್ಲೇ ಭಾರತಕ್ಕೆ ಮತ್ತೊಂದು ಕರಿಛಾಯೆ ಆವರಿಸಿದೆ. ಈ ಬಾರಿ ಪಾಕಿಸ್ತಾನದ ಉಗ್ರರು ಭಾರತದಲ್ಲಿ ಕಂಡು ಕೇಳರಿಯದಂತಹ ದಾಳಿಯನ್ನು ನಡೆಸಲು ಮುಂದಾಗಿರುವುದನ್ನು ಗುಪ್ತಚರ ಅಧಿಕಾರಿಗಳು ಪತ್ತೆಯನ್ನು ಮಾಡಿದ್ದಾರೆ. ಅಷ್ಟಕ್ಕೂ ದೇಶದ ಯಾವ ಯಾವ ಭಾಗಗಳನ್ನು ಉಗ್ರರು ಗುರಿಯಾಗಿಸಿದ್ದಾರೆ, ಷಡ್ಯಂತ್ರವನ್ನು ಗುಪ್ತಚರ ಅಧಿಕಾರಿಗಳು ಪತ್ತೆ ಹಚ್ಚಿದ್ದೇಗೆ, ಆಪರೇಷನ್ ಸಿಂಧೂರ್ ನಡೆಸಿದ್ರೂ ಸಹ ಪಾಕಿಸ್ತಾನದ ಉಗ್ರ ಕ್ರಿಮಿಗಳು ಭಾರತಕ್ಕೆ ಯಾವ ಮೂಲೆಯಿಂದ ಬರ್ತಿದ್ದಾರೆ ಎಲ್ಲವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಪಾಕಿಸ್ತಾನದ ಲಷ್ಕರ್ ಇ ತೊಯ್ಬಾ ಉಗ್ರರು ದೆಹಲಿಯ ಜನದಟ್ಟಣೆಯ ಪ್ರದೇಶಗಳು ಮತ್ತು ಐತಿಹಾಸಿಕ ತಾಣಗಳನ್ನು ಗುರಿಯಾಗಿಸಿಕೊಂಡು ಸ್ಫೋಟ ನಡೆಸಲು ಯೋಜನೆಯನ್ನು ರೂಪಿಸಿದ್ದಾರೆ. ನಗರದ ಕೆಂಪುಕೋಟೆ ಮತ್ತು ಚಾಂದಿನಿ ಚೌಕ್ ಪ್ರದೇಶದ ಪ್ರಸಿದ್ಧ ದೇವಾಲಯಗಳು ಉಗ್ರರ ಟಾರ್ಗೆಟ್ ಲಿಸ್ಟ್ನಲ್ಲಿವೆ. ಇದಕ್ಕೆ ಪೂರಕವಾಗಿ ದೆಹಲಿ, ಪಂಜಾಬ್ನಾದ್ಯಂತ ಭಾರೀ ಪ್ರಮಾಣದ ಐಇಡಿಗಳನ್ನು ಪೊಲೀಸರು ಜಪ್ತಿಯನ್ನು ಮಾಡಿದ್ದಾರೆ. ಅಷ್ಟಕ್ಕೂ ಸ್ನೇಹಿತರೆ, ಉಗ್ರರು ಭಾರತದ ಮೇಲೆ ಮತ್ತೆ ಮಸಲತ್ತನ್ನು ಮಾಡ್ತಿರುವುದು ಏಕೆ ಎನ್ನುವುದನ್ನು ನೋಡೋದಾದರೆ, ಫೆಬ್ರವರಿ 6ರಂದು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನ ಮಸೀದಿಯೊಂದರಲ್ಲಿ ನಡೆದಂತಹ ಆತ್ಮಹತ್ಯಾ ಬಾಂಬ್ ದಾಳಿಗೆ ಪ್ರತಿಯಾಗಿ ಭಾರತದಲ್ಲಿ ರಕ್ತವನ್ನು ಹರಿಸಬೇಕು ಎಂದು ಜೈಷ್ ಸಂಘಟನೆ ಪ್ಲಾನನ್ನು ಮಾಡ್ತಾ ಇದೆಯಂತೆ. ಸ್ನೇಹಿತರೆ, ಫೆಬ್ರವರಿ 6ರಂದು ಇಸ್ಲಾಮಾಬಾದ್ನಲ್ಲಿ ಬಾಂಬ್ ಸ್ಫೋಟ ಆಗಿತ್ತು. ಈ ಭೀಕರ ದಾಳಿಯಲ್ಲಿ 30ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದರು. ಇದರ ಹೊಣೆಯನ್ನು ಹೊತ್ತಿದ್ದು ಐಸಿಸ್ ಉಗ್ರ ಸಂಘಟನೆ. ಆದರೆ ಪಾಕಿಸ್ತಾನದ ಉಗ್ರರು ಸೇಡನ್ನು ತೀರಿಸಿಕೊಳ್ಳಲು ಹೊರಟಿರುವುದು ಭಾರತದ ಮೇಲೆ. ಸ್ನೇಹಿತರೆ, ಗುಪ್ತಚರ ಇಲಾಖೆಗಳ ಸಂದೇಶಗಳ ಪ್ರಕಾರ ಭಾರತದ ದೆಹಲಿ, ಉತ್ತರ ಪ್ರದೇಶ, ಮುಂಬೈನ ಹಲವೆಡೆ ಉಗ್ರರು ಸಂಚನ್ನು ರೂಪಿಸಿದ್ದಾರೆ. ದೆಹಲಿಯಲ್ಲಿ ಕೆಂಪುಕೋಟೆ, ಅಕ್ಷರಧಾಮ, ಇಸ್ಕಾನ್ ಟೆಂಪಲ್ ಹಲವೆಡೆ ಐಇಡಿ ಸ್ಫೋಟಕ್ಕೆ ಸಂಚನ್ನು ರೂಪಿಸಿದರೆ, ಉತ್ತರ ಪ್ರದೇಶದಲ್ಲಿ ಕಾಶಿ ವಿಶ್ವನಾಥ ದೇವಾಲಯ, ಅಯೋಧ್ಯೆ ರಾಮ ಮಂದಿರ ಉಗ್ರರ ಟಾರ್ಗೆಟ್ ಲಿಸ್ಟ್ನಲ್ಲಿವೆ. ದೆಹಲಿಯಲ್ಲಿ ಕಾರ್ ಬ್ಲಾಸ್ಟ್ ಆಗಿ ಇನ್ನೂ 3-4 ತಿಂಗಳು ಆಗಿಲ್ಲ. ಅಷ್ಟರಲ್ಲಿ ಇಂತಹದೊಂದು ವಿನಾಶಕಾರಿ ಷಡ್ಯಂತ್ರಕ್ಕೆ ಉಗ್ರರು ಸಂಚನ್ನು ರೂಪಿಸಿದ್ದು ಕೇಂದ್ರೀಯ ಗುಪ್ತಚರ ಇಲಾಖೆ ರೆಡ್ ಅಲರ್ಟ್ ಅನ್ನು ಘೋಷಣೆಯನ್ನು ಮಾಡಿದೆ. ಅಷ್ಟಕ್ಕೂ ಆಪರೇಷನ್ ಸಿಂಧೂರ್ ನಡೆದಂತಹ ನಂತರ ಬಿಕಾರಿ ದೇಶ ಬುದ್ಧಿಯನ್ನು ಕಲಿಯುತ್ತೆ ಅಂತ ಎಲ್ಲರೂ ಸಹ ಅಂದ್ಕೊಂಡಿದ್ರು. ಆದರೆ ನಾಯಿ ಬಾಲ ಯಾವತ್ತಿದ್ರೂ ಡೊಂಕೇನೆ. ನಮಗೆ ತಿನ್ನಕ್ಕೆ ಅನ್ನ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಭಾರತದಲ್ಲಿರುವಂತಹ ಹಿಂದೂಗಳ ರಕ್ತವನ್ನು ಹರಿಸಿದರೆ ನಮಗೆ ಹೊಟ್ಟೆ ತುಂಬುತ್ತೆ ಅನ್ನೋ ಮನಸ್ಥಿತಿಯಲ್ಲಿವೆ ಪಾಕಿಸ್ತಾನದ ಉಗ್ರ ಸಂಘಟನೆಗಳು. ಒಂದು ಲೆಕ್ಕ ಹಾಕಿ ಸ್ನೇಹಿತರೆ, ಮೋದಿ ಸರ್ಕಾರ ಬಂದ ಮೇಲೆ ಮುಯ್ಯಿಗೆ ಮುಯ್ಯಿ ಎಂಬಂತೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡುತ್ತಲೇ ಇದೆ. ಇಷ್ಟಿದ್ರೂ ಸಹ ಉಗ್ರ ಕ್ರಿಮಿಗಳು ತಮ್ಮ ಚಾಳಿಯನ್ನು ನಿಲ್ಲಿಸ್ತಾ ಇಲ್ಲ. ಹೀಗಾಗಿ ಭಾರತೀಯ ಗುಪ್ತಚರ ಇಲಾಖೆ ಹಾಗೂ ರಾ ಅಧಿಕಾರಿಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಪಾಕಿಸ್ತಾನದಿಂದ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಜಸ್ಥಾನ್, ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ ಈ ಭಾಗಗಳಲ್ಲಿ ಇತ್ತೀಚೆಗೆ ಯಾವುದೇ ಕಾರಣಕ್ಕೂ ಸಹ ಉಗ್ರರು ಗಡಿಯನ್ನು ದಾಟುವುದಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಆಪರೇಷನ್ ಸಿಂಧೂರ್ ನಡೆದಂತಹ ನಂತರ ಸಂಪೂರ್ಣವಾಗಿ ಭಾರತದ ಬಾಗಿಲನ್ನು ಮುಚ್ಚಲಾಗಿದೆ. ಪಾಕಿಸ್ತಾನದ ಜನ ಇಲ್ಲಿ ಬರಂಗಿಲ್ಲ, ಹೋಗಂಗಿಲ್ಲ. ಪಾಕಿಸ್ತಾನದ ರಾಯಭಾರಿ ಅಧಿಕಾರಿಗಳನ್ನು ಸಹ ಒದ್ದು ಓಡಿಸಿದ್ದಾರೆ. ಆದರೆ ಉಗ್ರರು ಎಲ್ಲಿಂದ ಬರ್ತಿದ್ದಾರೆ ಎನ್ನುವಂಥದ್ದೊಂದು ಪ್ರಶ್ನೆ ಮೂಡ್ತಾ ಇದೆ. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ ಸ್ನೇಹಿತರೆ. ಪಾಕಿಸ್ತಾನದ ಉಗ್ರರಿಗೆ ಭಾರತದ ಪಶ್ಚಿಮ ಭಾಗ ಬಂದಾಗಿದ್ರೂ ಕೂಡ ಭಾರತದ ಪೂರ್ವ ಭಾಗ ರಹದಾರಿಯಾಗ್ತಿದೆ. ಸ್ನೇಹಿತರೆ, ನೇಪಾಳ ಮತ್ತು ಬಾಂಗ್ಲಾದೇಶ ಗಡಿಯಲ್ಲಿ ಪಾಕಿಸ್ತಾನದ ಉಗ್ರರು ನುಗ್ಬರ್ತಾ ಇದ್ದಾರೆ. ಪಶ್ಚಿಮದ ಥರ ಅಲ್ಲಿ ಗಡಿ ಭದ್ರತೆ ಅಷ್ಟೊಂದು ಇಲ್ಲ. ಅದು ಬೇರೆ, ಇತ್ತೀಚೆಗೆ ಬಾಂಗ್ಲಾದೇಶದ ಜೊತೆಗೆ ಪಾಕಿಸ್ತಾನ ಸೇರಿಕೊಂಡು ಭಾರತದ ವಿರುದ್ಧ ಷಡ್ಯಂತ್ರವನ್ನು ರೂಪಿಸ್ತಾ ಇದೆ. ಈ ಸಾಲಿಗೆ ಬಾಂಗ್ಲಾದೇಶದ ಜೊತೆ ಪಾಕಿಸ್ತಾನ ಚೆನ್ನಾಗಿ ಇರುವುದರಿಂದ ಬಾಂಗ್ಲಾದೇಶದ ಗಡಿಯಿಂದ ಭಾರತಕ್ಕೆ ಉಗ್ರರು ನುಗ್ಗಲು ರಹದಾರಿ ಆಗ್ತಾ ಇದೆ. ಸ್ನೇಹಿತರೆ, ಇಷ್ಟು ದಿನ ಉಗ್ರರು ಏನೇ ಬಾಂಬ್ ಸ್ಫೋಟವನ್ನು ಮಾಡಿರಬಹುದು, ಭಾರತದ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಿರಬಹುದು. ಆದರೆ ಭಾರತದ ಸೇನೆ ಮತ್ತು ಗುಪ್ತಚರ ಇಲಾಖೆ ಮೈಮರೆತು ಕೂತಿಲ್ಲ. ಭಾರತದ ಎರಡೂ ಇಲಾಖೆಗಳು ಸಹ ಉಗ್ರರು ಭಾರತದಲ್ಲಿ ಬೇರೂರುವ ಮುನ್ನವೇ ಬೇರು ಸಮೇತ ಕಿತ್ತು ಬಿಸಾಕ್ತಾ ಇದ್ದಾರೆ. ಈಗ ಪಂಜಾಬ್ ಮತ್ತು ದೆಹಲಿಯಾದ್ಯಂತ ಉಗ್ರರು ಅಡಗಿಸಿಟ್ಟಿದ್ದಂತಹ ಐಇಡಿಗಳನ್ನು ಪತ್ತೆ ಮಾಡಿದ್ದಾರೆ. ಜೊತೆಗೆ ಉಗ್ರರ ಮುಂದಿನ ಷಡ್ಯಂತ್ರವನ್ನು ಸಹ ಬೆದರಿಸಿದ್ದಾರೆ. ನೋಡ್ತಾ ಇರಿ ಸ್ನೇಹಿತರೆ, ಸ್ವಲ್ಪ ದಿನದಲ್ಲೇ ಭಾರತದ ವಿರುದ್ಧ ಯಾರ್ಯಾರು ಮಸಲತ್ತನ್ನು ಮಾಡ್ತಾ ಇದ್ದಾರೆ ಅವರನ್ನು ಎಡೆಮುರಿ ಕಟ್ಟದೆ ಬಿಡಲ್ಲ ನಮ್ಮ ಸೇನೆ ಮತ್ತು ಗುಪ್ತಚರ ಇಲಾಖೆ.
ಇದಿಷ್ಟು ಸ್ನೇಹಿತರೆ ಪಾಕಿಸ್ತಾನದ ಉಗ್ರರ ಮಸಲತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ.